ಬದುಕೆ ಇಷ್ಟು ನಾಟಕ ಮಾಡಿಬಿಟ್ಟಲ್ಲ ನೀನು. ಯಾವತ್ತು ಗೊತ್ತಾಯ್ತಲ್ಲ ನಿನ್ನ ತೆಂಗಿನಕಾಯಿ ಅಷ್ಟು ನೀನು ಕೊಟ್ಟೈತಲ್ಲ ತಂದೆ. ಹಂಗೆ ಸುಮ್ಮನೆ ಕಾಮಿಡಿ ನಿಂಗೆ ಎದುರಿಸಿದ್ವಿ ಅಷ್ಟೇ. ಶಾಂತಕ ಏನು ಒಂದು ವಿಚಾರ ಹೇಳ್ಬೇಕು. ಏನು ರೇಣಕ? ಅದು ಆಮ್ಯಾಗ ಬರ್ತೀಯಾ? ಅಯ್ಯೋ ದೇವ್ರೆ, ಅಲ್ಲ ಹಿಂಗೆ ಮಕ್ಕಂದಾಗ ಹೊಡ್ದಂಗೆ ಆಮ್ಯಾಗ ಬರ್ತೀಯಾ ಅಂತೇಳಿ ಮಾತಾಡ್ಕೊರಿವ. ಅದೇನು ಗುಟ್ಟ ಮಾತಾಡ್ಕೊರಿ. ಇಲ್ಲೇ ನಿಂತು ಕೇಳಿಸ್ಕೊಂತೀನಿ. ಅದೇನು ನನಗೂ ಗೊತ್ತಾಗಬೇಕು. ಶಾಂತಕ, ಅದು ನಾನು ನನ್ನ ಗಂಡ ಲಗ್ನಕ್ಕೆ ಹೋಗಿದ್ವಲ್ಲ. ಲಗ್ನಕ್ಕೆ ಹೋಗಿದ್ರಿ. ಅಲ್ಲೇ ಏನಾಯ್ತು ಗೊತ್ತನ? ಲಗ್ನಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಮ್ಮ ಯಾರಪ್ಪ ಬಾಯ ಬರೋಲ್ತಲ್ಲ, ಅಣ್ಣನ ಮಗಳು ಒಬ್ಬಕ್ಕೆ ಬಂದಿದ್ಲವ. ಆಕಿ ಇವತ್ತು ನಮ್ಮ ಮನೆ ಕಡೆ ಬಂದಿದ್ಲು. ಅಂದರೆ ಅದೇನಾಗಿತ್ತಂದ್ರೆ ಒಂಚೂರು ಕೆಲಸ ಇತ್ತ, ಹಂಗಾಗಿ ಬಂದಿದ್ಲಕ್ಕೆ. ಆಕಿ ನಿನ್ನ ಮಗನ ನೋಡಾಳ. ಏನು ಮನ್ಸು ಮಾಡಾಳನ? ಅಯ್ಯ ಶಾಂತಕ, ನನಗೂ ವಿಚಾರ ಗೊತ್ತಾಗೈತಿ. ಪೂರ ಏನು ಹೇಳ್ತಾ ಕೇಳಿಸ್ಕೊ. ಆಕಿ ನಿನ್ನ ಮಗಳು ನೋಡಾಳ. ನಿನ್ನ ಮಗನ ನೋಡಿ ಏನು ಹೇಳಿದ್ಲು ಗೊತ್ತಾ ನನ್ನ ಮುಂದೆ? ನಿನ್ನ ಮಗ ಲವ್ ಮಾಡಕತ್ತಾನಂತ. ಅಲ್ಲೇ ದ್ರೌಪದಿ ಬೆಟ್ಟ, ಅದೇ ಅಲ್ಲಿ ಪಾರ್ಕ್ ಐತಲ್ಲ ಮ್ಯಾಲೆ ಗುಡ್ಡದ ಮೇಲೆ, ಅಲ್ಲೇ ನೋಡಾಳಂತ ನಿನ್ನ ಮಗನ್ನ. ಹೌದಾ? ಹೋಲ್ಬಿಡು, ನನಗೇನು ಬೇಜಾರಿಲ್ಲವ. ಕನ್ಯೆ ಸಿಗೋಲ್ದು ಈ ಕಾಲದಾಗ. ನಾನು ನೋಡಿದೆ ಪಾರಕ್ಕನ ಮಗ ಕನ್ಯೆ ಹುಡ್ಕಕ್ಕೆ ಎಷ್ಟು ಪಟ್ಲಾಗೈತೆ ಅಂತೇಳಿ. ಹೋಲ್ಬಿಡು, ಲವ್ ಮಾಡ್ಯಾನ, ಚಲೋ ಅದಾಳಂತಾನ ಹುಡುಗಿ ಮನೆ ಹಾಳಾತು. ಅಯ್ಯೋ ಶಾಂತಕ್ಕ, ನಿನಗೆ ಹೆಂಗೆ ಹೇಳಿ? ಅಂತೂ ಇಂತೂ ಗಿರ್ಜಕ್ಕರ ನಮ್ಮ ಮನೆಗೆ ಒಂದು ಸೊಸಿ ಅಂತ ಬರಾಕತ್ಲರಿಪ್ಪ. ಈಕಿ ಕೈಯಾನ್ ಕೂಳ್ ತಿಂತೀನಿ ಸಾಕಾಗಿತ್ತು. ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಕೊಡ್ತಾಳ, ಮಧ್ಯಾಹ್ನ ಊಟ ರಾತ್ರಿ ಕೊಡ್ತಾಳ. ಹಿಂಗಾಗಿತ್ತು ಬಾಳೆ. ಕೇಳಿದ್ರು ಕೆಲಸ ಮಕ್ಕಳೇ ಮಾಡಕ್ಕೆ ಕುರ್ಸತ್ತಿಲ್ಲ ಅಂತಾಳ. ಅಪ್ಪ ಚಲೋ ಆಯ್ತು, ಒಂದು ಸೊಸಿ ಬಂದು ಹೊತ್ತೊತ್ತಿಗೆ ಒಂದು ರುಚಿಯಾಗಿ ತಿನ್ನಂಗೆ ಆದ್ರೆ ಸಾಕಷ್ಟೇ. ಜಾತಿ ಆದ್ರೆ ಆಗ್ಲಿ ಬಿಡ್ರಿ ಗಿರ್ಜಕ್ಕರ, ಅದಕ್ಕೆ ಆಗ್ತೀರಿ ಕೆಡ್ಸ್ಕೊಂತೀರಿ. ಅಯ್ಯೋ ದೇವ್ರೆ, ಈಗೆಲ್ಲ ಜಾತಿ ಪಾತಿ ಎಲ್ಲ ಯಾರು ನೋಡ್ತಾರೆ? ಮನುಷ್ಯ ಇಬ್ರು ಒಂದೇ. ಅವ್ನ ಮೈಯಾಗರಿದು ಕ್ಯಾಂಪ್ ರಕ್ತ, ಇವನ್ ಮೈಯಾಗರಿದು ಕ್ಯಾಂಪ್ ರಕ್ತಾನ. ಎಲ್ಲಾರು ನೋವಾದ್ರು ಅವ್ವ ಅಂತೇಳಿ ಕೂಗುದು. ಜಾತಿ ಪಾತಿ ಅಂತ ತಲೆ ಕೆಡಿಸ್ಕೊಂಡು ಹುಟ್ಟುತ್ತಲೇ ಏನು ಶಿಕ್ಕ ಹಾಕೊಂಡು ಬಂದಿರ್ತಾರ. ಆ ಕಡೆ ಹೋದ್ರೆ ಆ ಜಾತಿ, ಈ ಕಡೆ ಇದ್ರೆ ಈ ಜಾತಿ. ಹಿಂಗೆ ಮನುಷ್ಯ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅಲ್ಲ ಶಾಂತಕ, ಅದು ನಿನ್ನ ಮಗ ಹುಡುಗಿ ಲವ್ ಮಾಡತ್ತಿಲ್ಲ, ಹುಡುಗನ್ ಲವ್ ಮಾಡತ್ತಾನ. ನಿನ್ ಮನಿಗೆ ಸೊಸಿ ಬರಾತಿಲ್ಲ ಶಾಂತಕ, ಸ್ವಸ ಬರಾಕತ್ತಾನ. ಅಯ್ಯೋ ದೇವ್ರೇ, ಇದಾನ ಅದಕ್ಕೆ ಗಿರ್ಜಿ ಹಡ್ಬಿಟ್ಟಿ. ಹಾಗೆ ಆಮೇಲೆ ಮಾತಾಡೋಣ ಅಂತಾಳ ನನಗೆ. ಹಬ್ಬ ಈ ವಿಚಾರ ಊರಾಗ ದೌಡ್ ಅರ್ಜೆಂಟ್ ಎಲ್ಲರ ಬದ್ದು ಹೇಳ್ಬೇಕು ನಾನು. ಅಲ್ಲ ಶಾಂತಕ್ಕನ ಮನೆಗೆ ಸಸಿ ಬರಲ್ಲಕ್ಕಿ ಸ್ವಸ ಬರ್ತಾನಂತೆ. ಹುಡುಗನ್ ಲವ್ ಮಾಡವ. ಅಯ್ಯೋ ದೇವ್ರೇ. ಗಿರ್ಜಿ ನಕಲಿ ಮಾಡಕತ್ತೀಯನಲೇ? ಇಲ್ಲ ಶಾಂತಕ್ಕ, ನಮಗೂ ಗೊತ್ತಾತು. ಇದನ್ನ ಇಷ್ಟ ಬಿಡಬಾರ್ದು ನೋಡಿ. ಮೊದಲು ನಿನ್ನ ಮಗನ ಕರ್ಸು. ಇಲ್ಲವಾ, ಕರ್ಸಿ ಮಾತಾಡ್ತೇನೆ ತಡಿ. ಏನಿದೆ ಆ ಹುಡುಗಿ ಹೆಂಗೆ ಗೊತ್ತಾತಂತ? ಅಯ್ಯ ಖುದ್ದಕಿನ ನೋಡಾಳಂತೆ. ಗೊತ್ತನ ಹೇಳಿ ಮೊದ್ಲವ್ರ ಮನೆ ಸುದ್ದಿ ಮುಟ್ಟಿಸ್ರಿ ಅಂದ್ಲು. ಅಯ್ಯೋ ದೇವ್ರಿ, ಇದು ಎಲ್ಲಿಗೆ ಹೋಗಿ ಮುಟ್ತತೆ ವಾ ಇದು. ಇಲ್ಲಿ ತಡಿ ಗಿರ್ಜಿ, ಮೊದ್ಲು ನನ್ನ ಮಗನ ಕಡೆ ಮಾತಾಡ್ತೇವೆ ತಡಿವಾ. ಮಾತಾಡ್ಸ ಅಂತಕ್ಕ. ಇದೇನ್ರಿ ಇದು? ನನ್ನ ಮಗ ಹಿಂಗೆ ಮರ್ಯಾದೆ ತೆಗಿತಾನಂತ ನಂಗೆ ಗೊತ್ತಿದ್ದಿಲ್ಲ ಯವ್ವ, ಗೊತ್ತಿದ್ದಿಲ್ಲ. ಊರಾನ ಮಂದೆಲ್ಲ ಕೈ ಚಪ್ಪಾಳೆ ಹೊಡೆದು ನಗ್ತಾರಲ್ರಿ. ಏನೋ ಹಾರ್ಮೋನು ಮಿಸ್ಟೇಕ್ ಆಗೈತ್ಲಿ ಅವನಲ್ಲಿ. ಇದನ್ನ ಈಗ ಸರಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸುಳ್ಳೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದ್ರಾಗ ಭಾಳ ಮಂದಿ ಅಕ್ಕಿರ್ತತಿ ಹಿಂಗೆಲ್ಲ. ಅಯ್ಯೋ ದೇವ್ರೆ, ಯಾರಿಗಕ್ಕತ್ತು ಯಾರಿಗೆ ಬಿಡ್ತೈತು? ನಮ್ಗಂತೂ ಆಗೈತಲ್ರಿ. ಈಗ ಏನ್ರಿ ಮಾಡೋದು? ಯವ್ವ ನನಗಾರ ನೆನೆಸ್ಕೊಂಡ್ರೆ ಎದಿ ಜಲ್ಲತ್ತವ, ಎದಿ ಬಗಲ್ಲಂತತಿ. ಅಡಿಯೇ ಶಾಂತಕ್ಕ, ಎದಕ್ಕೆ ಹಂಗೆ ಹತ್ತು ಕರೆದು ರಂಪ ಮಾಡತ್ತಿ? ಆಜು ಬಾಜು ಯಾರಿಗಾರ ಕೇಳಿಗಿಳಿತು ಶಾಂತಕ್ಕ. ಈಗ ಆಗ್ಬಾರ್ದು, ಏನಾಗಿಲ್ಲ. ಈಗ ಬರ್ತಾನೆ ನಿನ್ನ ಮಗ, ಮಾತಾಡು. ತಡ್ಲೆ, ಏನು ಈಗಿನ ಕಾಲದಾಗ ಟ್ರೀಟ್ಮೆಂಟ್ ಎದಕ್ಕಿಲ್ಲ ಹೇಳು? ಎಲ್ಲ ಟ್ರೀಟ್ಮೆಂಟು ಇರ್ತೈತಿ. ಹೋಗನ್ ದವಾಖಾನಿಗೆ ಹೋಗಿ ತೋರಿಸ್ಕೊಂಬರನ್ ಸುಮ್ಮನಿರು. ನಮ್ಮ ವಂಶದಾಗ ಯಾರಿಗೆ ಹಿಂಗಿದ್ದಿದ್ದಿಲ್ಲ. ಈ ಬಡಾಗಿ ಒಂದು ಹಿಂಗೆ ಯಾಕಾತ ಏನವ ಯವ್ವ ಆತಾಗ. ಇನ್ನುಳಿದ ಮಕ್ಕಳಿಗೆ ಯಾರ ಕನ್ಯೆ ಕೊಡ್ತಾರನ? ಇನ್ನೊಬ್ಬ ಮಗ್ಗ ನನ್ನ ಮಗಳಿಗೆ ಲಗ್ನ ಆಕತ್ತೇನ, ಇವ ಹಿಂಗೆ ಮಾಡಾಕತ್ತಾನಲ್ಲ. ಅವ ಏನಾಯ್ತು? ಅರ್ಜೆಂಟ್ ಬಂದಿಲ್ಲ ಮಗನೇ, ಬಾರಪ್ಪ ಇಲ್ಲಿ ಕುಂದ್ರ ಬಾ. ಇಲ್ಲಿ ನೀನು ಮದುವೆ ಮಾಡ್ಕೊ ಅಂದಾಗ ಯಾಕಪ್ಪ ಒಲ್ಲೆ ಅಂತಿದ್ದಿ? ಯಾಕೆ ಬೇ, ಏನಾಯ್ತು? ಈಗ ಬೇಡ ಅನ್ನೋ ಕಾರಣಕ್ಕೆ ಸುಳ್ಳು, ಎಲ್ಲ ಸುಳ್ಳು. ನಮ್ಗೆಲ್ಲ ವಿಚಾರ ಗೊತ್ತಾಗೈತೆ. ಅದ್ಯಾದ ಇನ್ನೊಂದು ನಿನ್ನಂತದ ಜೋಕ್ಮಾರ್ ಜೋಳ ಹೊರವನ್ನ ನೋಡ್ಕೊಂಡಿ ಅಂತಲ್ಲ. ಹಂಗ್ಯಾಕ್ಲ ಅಲ್ಲಲ್ಲ, ನೀ ಏನು ಅನ್ನೋದ ಮರ್ತು ಬಿಟ್ಟಿಯನ? ಇವೆಲ್ಲಾರ ಉಂಟನ? ಇವೆಲ್ಲ ಹಿಂಗೆ ಹುಡುಗನ ಮದುವೆ ಮಾಡ್ಕೊಳ್ಳೋದು ಮಾಡೋದು ಇವೆಲ್ಲ ಒಳ್ಳೇದಲ್ಲಪ್ಪ. ಮನಿ ಎಂಥದೈತಿ? ತಂದೆ ತಾಯಿ ಬಗ್ಗೆನೂ ವಿಚಾರ ಮಾಡ್ಬೇಕಲ್ಲ ನನ್ನ ಮಗನೇ. ಈಗ ನಿನ್ನ ಬೆನ್ನಾಗ ನಿನ್ನ ತಮ್ಮದಾನ, ತಂಗಿ ಅದಾಳ. ನೀ ಹಿರಿಯವನ ಹಿಂಗೆ ಮಾಡಿಬಿಟ್ರೆ ತಮ್ಮಗೆ ಯಾರು ಕನ್ಯೆ ಕೊಡ್ತಾರೆ ಹೇಳು? ತಂಗಿಗೆ ಯಾರು ಲಗ್ನ ಹಾಕ್ತಾರೆ ಹೇಳು? ಈಗ ನೋಡೋಣ ಹಂಗಾರ ನಾನು ನಿಮ್ಮಪ್ಪ ಊರ್ಲಾಕೋಬೇಕತಿ. ಊರಾಗ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಆಗೋದಿಲ್ಲ. ಏನು
ಗಿರ್ಜಿಗೆ ಸುದ್ದಿ ಗೊತ್ತಾಗಿ ಬಂದು ನನಗೆ ಹೇಳಿದ್ಲು. ಇಲ್ಲಂದಿದ್ರ ಗತಿ ಏನಯ್ಯಪ್ಪ ದೇವ್ರೆ, ನಿನ್ ಕಾಲ್ ಬೀಳ್ತೇನೆ ಅಯ್ಯಪ್ಪ, ಹಂಗೆ ಮಾಡಕ್ ಹೋಗ್ಬೇಡ. ನಮ್ಮ ಹತ್ರ ಈಡಾಗಿ ರೊಕ್ಕ ಹಣ ಆಸ್ತಿ ಇಲ್ಲ, ಏನ ನಾವು ಮಾನನ ಎಲ್ಲ ಅನ್ಕೊಂಡು ಬದುಕೇವಿ. ನಿಮ್ಮ ಕಾಲ್ ಬೀಳ್ತೇನೆ ಅಪ್ಪ, ಹಿಂಗೆ ಮರ್ಯಾದೆ ತೆಗಿಬೇಡ್ರಿ. ಅಪ್ಪ್ಯಾ ಪ್ರಕಾಶ ಏನು ಮಾಡಕತ್ತೀಯಪ್ಪ ನೀನು? ಅಲ್ಲ ಇದು ನೋಡು, ಊರಾಗ ತಲೆ ಎತ್ಕೊಂಡು ಅಡ್ಡಾಡಕಂತರೂ ಆಗೋದಿಲ್ಲಪ್ಪ. ನನಗಾತು ನಿಮ್ಮ ಮೌಗಾತು ನಾವಿನ್ನು ಊರ್ಲಾಕೊಳ್ಳೋದೆ. ಇನ್ನು ನಿಮ್ಮ ತಮ್ಮಗೂ ಯಾರು ಕನ್ನೆ ಕೊಡೋದಿಲ್ಲ. ಯಾಕಂದ್ರೆ ಹಿರಿಯಕ್ಕಂತೇಳಿ ಮನೆ ಮಂದಿಗೆಲ್ಲ ಅಂತೇಳಿ ಅಣ್ಣ ಹಿಂಗೆ ಮಾಡ್ಯಾನ ಅಂತಂದ್ರೆ ಮತ್ತು ತಮ್ಮ ಹೆಣ್ಣು ಹಂಗೆ ಏನ ಅಂತೇಳಿ ಯಾರಾದರೂ ವಿಚಾರ ಮಾಡ್ತಾರೆ ಬಿಡು ಸಜಿಕ್. ಇನ್ನು ನಿಮ್ಮ ತಂಗಿನ ಯಾರು ಲಗ್ನಕ್ಕಾರ? ಅಲ್ಲ ಮತ್ತು ಸುಮ್ಮನೆ ಹೋಸ್ರು ಇಸ ಕುಡ್ದು ಬಿಡ್ತೀವಿ ನಾವು. ನೀವೊಬ್ಬನ ಆರಾಮಾಗಿರು. ಊರಾನ್ ಮಂದಿ ಇಲ್ಲಿ ಹೋದ್ರೆ ಹುಲಿ ಹೋತಂತಾವ್. ಮೊದ್ಲ ನಾವರ ಈ ಊರಾಗ ರೊಕ್ಕ ರೂಪಾಯಿ ಇರ್ಲಿ ಬಿಡ್ಲಿ ಗೌರವನ ಆಸ್ತಿ ಅನ್ಕೊಂಡು ಬದುಕೇವಿ. ಎಲ್ಲರ ಆದಿ ವಿದ್ಯಾಗ ಹೋಗೋ ಹೊತ್ನಾಗ ಆಡ್ಕೊಂಡು ನಗಾಕತ್ರ. ನಮ್ಮ ಬಾಳೆ ಏನಾದಿತ್ತ ಯವ್ವ. ಅದೇ ನಂತರ ಗುಂಡಿಗೆ ಬಿದ್ದ ಆಳ್ಗೊಂದ್ ಕಲ್ಲು ಅಂತೇಳಿ ಎಲ್ಲಾರು ಅದಕ್ಕೆ ಕಾಯಕತ್ತಾರ. ಯವ್ವ ನಾ ಏನ್ ಮಾಡ್ಲಿ ಯವ್ವ, ಸುಮ್ಮನೆ ನೀಸಿಗಿಸ ತಗೊಂಡ್ಬಿಡ್ತೇನೆ ಬಿಡ. ನಿಮ್ಮವ್ವ ಅಷ್ಟು ಹೇಳಾಕತ್ತಾಳ, ನಾ ಇಷ್ಟು ಹೇಳಾಕತ್ತೇನಿ. ಇನ್ನೂ ಏನು ಅನ್ಸವಲ್ತ ನಿನಗೆ? ಅಪ್ಪ ನಾ ಏನು ಮಾಡಬಾರ್ದು ಮಾಡೇನಪ್ಪ. ಇನ್ನೂ ಏನು ಮಾಡಬಾರ್ದು ಮಾಡೇನಿ ಅನ್ನೋದ್ರಾಗ ಅದಿ ನೀನು. ಏನ ಇನ್ನೂ ನೀವು ಒಪ್ಕೊಳಕ್ಕೆ ತಯಾರಿಲ್ಲ. ನೋಡಪ್ಪ, ನಮಗಂತರೂ ಸೊಸಿ ಬೇಕು, ಮೊಮ್ಮಕ್ಳು ಬೇಕು. ಇನ್ನೊಂದು ಯಾವುದೋ ಹುಡುಗನ್ ತಂದು ನಿಮ್ಮ ಮನ್ಯಾಗ ಇಟ್ಕೊಂಡು ಏನ ನಮ್ಗೆ ಇವೆಲ್ಲ ಕಣ್ಣಿಲ್ಲೇ ನೋಡಕ್ ಆಗುದಿಲ್ಲ. ಇವೆಲ್ಲ ನಮ್ಗೆ ಸರಿ ಅನ್ಸೋದಿಲ್ಲ. ಎಲ್ಲೇ ದೂರದಾಗ ಸುದ್ದಿ ಕೇಳ್ತಿದ್ವಿ, ಹಿಂಗೆ ಮಾಡ್ಯಾರಂತ ಹಿಂಗಂತ ಅಂತೇಳಿ. ನಮ್ಮ ಮನ್ಯಾಗ ಇವತ್ತು ಅದಾಗೈತಿ ಅಂದ್ರೆ ನಮ್ಗೆ ಎಷ್ಟು ಸಂಕಟ ಆಗಕ್ಕಿಲ್ಲ ಹೇಳಿ ವಿಚಾರ ಮಾಡಂಗ್ರ ನೀನು ನೋಡೋಣ. ಇವೆಲ್ಲ ಎಷ್ಟು ಅಸಹ್ಯ ಅನಿಸ್ತಾವು ಮಕ್ಳ ಮೇಲೆ. ಎಲ್ಲ ಏನವು ಅಥವಾ ನಮಗೆಲ್ಲ ಮಾತಾಡೋಕೆ ಸತಿಗೆ ಸರಿ ಅನ್ಸಂಗಿಲ್ಲಪ್ಪ. ನೋಡೋಣ, ನಾ ಹೇಳ್ತೇನಲ್ಲ, ನೀನು ನನ್ನ ಜೋಡಿ ಬಾ ಒಟ್ಟು. ಎಲ್ಲಿಗಪ್ಪ? ಎಲ್ಲಿಗೆ ಅಂದ್ರೆ ನಮ್ಮ ಅಣ್ಣನ ಮನೆಗೆ. ಅಲ್ಲ ಮತ್ತಿಗೆ ನಮ್ಮ ಅಣ್ಣ ಅದಾರ, ನನ್ಗೆ ಒಂಚೂರು ಕೆಲಸ ಐತಲ್ಲೇ, ನಾ ಹೊಂಟೇನಿ, ನೀ ಬಾ. ಅಲ್ಲೇ ಒಬ್ರು ಡಾಕ್ಟರ್ ಅದಾರ, ಅಲ್ಲಿ ಒಂಚೂರು ನೀನು ಕರ್ಕೊಂಡೋಗಿ ತೋರಿಸ್ಬೇಕಾಗೈತಿ. ಅಲ್ಲಪ್ಪ, ನನಗೇನಾಗೈತಿ ದವಾಖಾನೆ ತೋರ್ಸಕ್ಕೆ? ನಾ ಆರಾಮಾಗೇ ಇದೀನಿ, ನಾ ಎಲ್ಲ ಕರೆಕ್ಟಾಗೇ ಇದೀನಿ. ನೋಡು, ನೀನು ಒಬ್ಬ ಖುಷಿಗೋಸ್ಕರ ನೀನು ಆ ಹುಡುಗ ನಿಮ್ಮ ಖುಷಿಗೋಸ್ಕರ ಎರಡೆರಡು ಮಂತ್ಯಾನ ಬಲಿ ಕೊಡಾಕತ್ತೀರಿ. ನಿಮ್ಗೆ ಗೊತ್ತಾಗೋಲ್ತದೋ ಏನ? ಸುಮ್ಮನೆ ಬಾ. ನೀ ಏನು ಬರ್ತೀಯೋ ಏನೀಗ ಇಸ್ಕಿಸ ತಗೊಳ್ಳೋಣ. ನಾನು ನಿಮ್ಮವ್ವ ಬರ್ತೀಯಿಲ್ಲಪ್ಪ. ನನಗೆ ತಂದೆ ಆದವಂಗೆ ಏನು ಇಷ್ಟು ಬೆಲೆ ಇಲ್ಲ ನಂಗ್ರ. ನನ್ನ ಜೋಡಿ ಬರ್ತೀಯಿಲ್ಲ ನೀ ಅಟ್ಟು ಹೇಳಿ ನನಗೆ. ಬರ್ತೇನಪ್ಪ, ಆದ್ರೆ ಯಾವ ದವಾಖಾನಿಗೆ ಒಲ್ಲೆ ನಾನು. ಇಲ್ಲ, ದವಾಖಾನಿಗೆ ಹೋಗುದು ಬಿಡುದು ಆಮೇಗಿನ ಮತ್ತೆ. ಈಗ ನೀ ಮೊದಲು ನನ್ನ ಜೋಡಿ ಬಾ. ಅವನು ಒಂದು 4 ಜೋಡಿ ಅರ್ಬಿ ಹಾಕಿಟ್ಟಿಲ್ಲ? ಇಲ್ಲಡ, ಒಂದು 2-3 ದಿನ ಆಗ್ಬೋದು. ಏನು ಇವತ್ತು ಹೋಗಿ ಇವತ್ತು ಬರ್ತೀವ ನನಗದು ಗೊತ್ತಿಲ್ಲ. ಇರುವಂಗಿರ್ಲಿ ಅಂತ ಅರ್ಬಿ ತೊಗೊಂಡತಿ ಚೀಲ್ದಾಗ. ಹೋಗೋಣ. ಅಲ್ಲೊಬ್ರು ಡಾಕ್ಟರ್ ಅದಾರ, ಅವ್ರನ್ನ ಭೇಟಿಯಾಗಣ. ಭೇಟಿಯಾಗಿ ಏನು ಎತ್ತ ಎಲ್ಲ ವಿಚಾರ ತಿಳ್ಕೊಳ್ಳೋಣಂತೆ. ತಿಳ್ಕೊಂಡ ಆಮ್ಯಾಗ ಏನನ್ನ ನಾನು ಹಿಂಗೆ ಹೇಳ್ತೇನಂತ. ಇಲ್ಲೋಡು, ನಾ ಹೇಳ್ತೇನಲ್ಲ, ನೀ ಈಗ ಬರ್ಲಿಲ್ಲ ಅಂದ್ರೆ ಮಾತ್ರ ಈ ಮನ್ಯಾಗ ಏನಾಗಬಾರ್ದು ಆಗಿ ಹೋಗತಿ. ಹಂಗಂತೀಯ? ಆತು ಬರ್ತೇನೆ. ಆದ್ರೆ ನಂಗೆ ಯಾವ ದವಾಖಾನಿಗೆ ನಂಗೆ ತೋರಿಸ್ಕೊಳಕ್ಕೆ ಮನಸ್ಸಿಲ್ಲಪ್ಪ. ನಾ ಏನು ತಪ್ಪು ಮಾಡತ್ತಿಲ್ಲಪ್ಪ, ನಾ ಏನಾಗಿಲ್ಲ. ನಿಮ್ದೊಂಥರ ಮನೋಭಾವ, ನಮ್ಗೊಂಥರ ನನ್ಗೆ ಅನ್ಸೈತಿ. ಅದನ್ನೆಲ್ಲ ತಪ್ಪು ಅಂತ ಹೆಂಗೆ ಹೇಳ್ತಿರಪ್ಪ? ನಿಮ್ಮ ಇಷ್ಟ ನಿಮಗೆ ಬಿಟ್ಟಿದ್ದು, ನಮ್ಮ ಇಷ್ಟ ನಮ್ಗೆ ಬಿಟ್ಟಿದ್ದು. ಅದನ್ನೆಲ್ಲ ದವಾಖಾನೆ ತೋರಿಸ್ಕೊಂಡು ನಿಂದಿರ್ತೀರನ? ಮರ್ಯಾದೆ ಯಾಕೆ ಹೋಗತಿ ಅಂತ ನಾನು. ಅಯ್ಯೋ ನೋಡ್ರಿ ಹಂಗೆ ಕೇಳ್ತಾನ ಯವ್ವ, ಮರ್ಯಾದೆ ಯಾಕೆ ಹೋಗತ್ತೆ ಅಂತ ನೋಡ್ರಿ. ಈ ಹುಡುಗಿಯರು ಇವ್ರು ಮಾಡಕತ್ತಿದ್ದ ಅರ್ಥ ಆಗವಲ್ತ ಏನ? ನೋಡಪ್ಪ, ನೀ ಏನು ಮರ್ಯಾದಿಗೆ ಕೆಲಸ ಮಾಡಿಲ್ಲ. ಆದ್ರೆ ಈಗ ಅದನ್ನ ನಮ್ಗೆ ಹೇಳ್ಕೊಂಡು ಕುಂದ್ರಾಕ್ ಪುರ್ಸತ್ತಿಲ್ಲ. ಹೇಳ ದವಾಖಾನಿಗೆ ಹೋಗ್ಬರ್ ನಡಿ. ಹೇಳೋ, ಈಗ ಬರ್ತೀಯ ಇಲ್ಲಪ್ಪ ನೀನು? ನನ್ನ ಮಣ್ಣನ ಮನೆಗೆ ಹೋಗೋಣ. ಬಂತಡಿಪ್ಪ ರೀ. ದವಾಖಾನಿಗೆ ತೋರಿಸ್ಕೊಳಕ್ಕೂ ಅಲ್ಲತ್ತಲ್ರಿ ಹುಡುಗ. ಶಾಂತ, ಅಳಬೇಡ, ಏನೂ ಆಗಿಲ್ಲ. ಅವ ಮಾತಾಡಿದ್ರಾಗ ಅರ್ಥ ಆತ ನನಗೆ. ಅವ ಎಲ್ಲ ಚೊಕ್ಕೆ ಅದಾನ. ಕೆಲವೊಂದೊಂದು ಸಣ್ಣ ಪುಟ್ಟ ಮಿಸ್ಟೇಕು ಆದಾಗ ಹಿಂಗಾಗಿರ್ತೈತಿ. ನನ್ನ ಮಣ್ಣನ್ನ ಊರಾಗ ಒಬ್ಬ ಡಾಕ್ಟರ್ ಅದಾನ, ಭಾರಿ ಚಲೋ ಡಾಕ್ಟರ್. ಅವ ಇಂಥವೆಲ್ಲ ನೋಡ್ತಾನ. ಆಮೇಲೆ ಇದಕ್ಕಿ ಚಲೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಗೊತ್ತೈತೆ ಅವಂಗೆ. ಅವ್ನ ಕಡೆ ಇವ್ನು ತೊಗೊಂಡೋಗಿ ತೋರಿಸ್ತೇನೆ ನೋಡೋಣ. ಆ ಡಾಕ್ಟರ್ ಕಡೆ ಮಾಹಿತಿ ತಿಳ್ಕೊತೀನಿ, ಡಾಕ್ಟರ್ ಏನು ಹೇಳ್ತಾನೆ ಅಂತೇಳಿ. ಇವ ಏನು ಪೂರಾ ಬದಲಿ ಆಗ್ಯಾನು, ಏನು ಇವನಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿತ್ತು ಅದನ್ನು ಕೇಳ್ತೀನಿ. ಕೇಳಿ ಎಲ್ಲ ಸರಿ ಮಾಡಿ ಇವ್ ಆರಾಮ ಆದ್ನಪ್ಪ ಅಂತಂದ್ರೆ ಅದು ಯಾವುದೋ ಹುಡುಗ ಗಂಟು ಬಿದ್ದತ್ತಲ್ಲ, ಅದನ್ನು ತೊಗೊಂಡೋಗಿ ಅದ ದವಾಖಾನಿಗೆ ಹಾಕಿ ಆರಾಮ ಮಾಡಿದ್ರಾತು. ಏನು ಇವ್ರು ಮಾಡ್ದಿರೋ ತಪ್ಪು ಅರ್ಥ ಗೊತ್ತಾಗೋಲ್ತು. ಅದಕ್ಕೆ ಹಂಗೆ ಮಾಡಾಕತ್ತಾರ. ಅಲ್ಲ ಪಾಪ ಅವ್ರಿಗೆ ತಪ್ಪು ಅನ್ನೋಕೇನ ಅವರಲ್ಲಿ ಅವ್ರಿಗೆ ಹಂಗೆ ಭಾವನೆಗಳು ಬರ್ತಿರ್ತಾವೆ. ಬೇಡ ಈಗ. ಯಾಕಂದ್ರೆ ಇದೇನು ಪ್ರಪಂಚದಾಗ ನಡಿಲಾರದ್ದಲ್ಲ, ಎಲ್ಲೆಲ್ಲೂ ನಡೀತಾ ಇರ್ತಾವೆ. ಕೆಲವೊಂದು ನಮಗೆ ಗೊತ್ತಾಗಿರಂಗಿಲ್ಲ. ಈಗ ನಮ್ಮ ಮನ್ಯಾಗ ಆಗೈತೆ ಅಂತ ನಮ್ಗೆ ಗೊತ್ತಾಗೈತೆ ಅಟ್ಟೆ. ಏನು ಮಾನ್ಯ ಅದು ಯಾವುದೋ ನೋಡಾತಿದ್ವಿ ಇಡಿವೇನ ಹುಡುಗಿನ ತಾಳಿ ಕಟ್ಕೊಂಡ್ರು. ಏನದ ಅಸಹ್ಯ. ಹಾಗೆಲ್ಲ ಮಾಡಬಾರ್ದು. ಯಾವುದೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹಿಂಗೆಲ್ಲ ಮಾಡಿ ಮಂತ್ಯಾನ ಹಾಳು ಮಾಡಬಾರ್ದು. ಒಂದು ಕ್ಷಣ ವಿಚಾರ ಮಾಡ್ಬೇಕು. ದವಾಖಾನಿಗೆ ಹೋಗಿ ತಾವೇ ತೋರಿಸ್ಕೋಬೇಕು. ಇಲ್ಲ ಅದು ಅದು ಆಮೇಲಿನ ಮಾತು. ಆದರೆ ಸುಮ್ಮನೆ ಹಿಂಗೆಲ್ಲ ಮಾಡಿ ಮಂದಿ ಮರ್ಯಾದೆ ತೆಗಿಬಾರ್ದು. ಅದನ್ನು ಒಂದು ಸ್ವಲ್ಪ ಮನೆಯವರು ಗಮನ ಕೊಟ್ಟು ನೋಡಿ ಟೈಮ್ ಸರಿ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಆರಾಮಕತಿ. ಹೌದಾ ಗಿರ್ಜಕ್ಕ ಪರಕ್ಕ, ವಿಚಾರ ಗೊತ್ತಾಗ್ತಿದ್ದಂಗೆ ಬಂದು ನನಗೆ ಹೇಳಿರವ. ಪುಣ್ಯ ಬರಲಿ ನಿಮ್ಮಿಬ್ರಿಗೆ. ಬೇರೆ ಯಾವ ಕೆರೆಗರಗಳು ಗೊತ್ತಾಗಿದ್ರ ಊರು ತುಂಬ ಸುದ್ದಿ ಮಾಡಿ ಏನು ಹರ್ಲಿ ಮಾಡಿ ಕೈ ಬಿಟ್ಟಿರ್ತಿದ್ಲು. ಶಾಂತಕ್ಕ
ನಾನು ನೀನು ಅತ್ತಂಗ್ಯಾರ ಇದ್ದಂಗೆ ಅದೇವೆ. ನಿನಗೆ ಕೆಟ್ಟದ್ದಾದ್ರೆ ನಮ್ಗೇನು ಖುಷಿ ಆಕತ್ತೇನ? ಹಾಂ, ಸುಮ್ನಿರ್. ನಾವು ಹಂಗೆಲ್ಲ ವಿಚಾರ ಮಾಡೋರಲ್ಲ, ನೀ ತಲೆನೇ ಕೆಡಿಸ್ಕೊಬೇಡ, ಸುಮ್ನಿರ್. ಆರಾಮಕ್ಕ ಶಾಂತಕ್ಕ, ಎಲ್ಲ ಚೊಕ್ಕಕ್ಕತ್, ಸುಮ್ನಿರು. ಏನು ಚೊಕ್ಕಾಕತ್ತು, ಏನು ಆರಾಮಾಕತ್ತು. ಆರಾಮಕ್ಕ ಸುಮ್ನಿರೋ, ಡಾಕ್ಟರ್ ಕಡೆ ಹೊಂಟೇವಿ ಇಲ್ಲಿಗೆ. ಎಲ್ಲ ತೋರಿಸ್ಕೊಂಡು ಆರಾಮ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತೇನೆ ಅವ್ಗೆ. ಎಷ್ಟು ದಿನ ಆದರೂ ಅಡ್ಡಿ ಇಲ್ಲ, ನಮ್ಮ ಅಣ್ಣನ ಮನ್ಯಾಗ ಇರ್ತೇನೆ ನಾನು. ನಮ್ಮ ಅಣ್ಣಗೆಲ್ಲ ಫೋನ್ ಹಚ್ಚಿ ಮಾತಾಡೇನಿ, ಏನು ಕರ್ಕೊಂಬಾ ಅಂತ ಹೇಳ ಅವನು. ಆಯ್ತು ರೀ, ಅಲ್ಲೇ ಇದ್ದು ಆರಾಮ ಮಾಡಿಸ್ಕೊಂಡು ಕರ್ಕೊಂಡೇ ಬರ್ರಿ ಅವನ್ನ. ಆತಾತ. ನನ್ನ ಮಗನು ಎಲ್ಲರಂಗೂ ಜೀವನ ಮಾಡ್ಕೊಂತ ಹೊಂಟ್ರೆ ಅಷ್ಟು ಸಾಕು ನನಗೆ. ಇವೆಲ್ಲ ಕಣ್ಣಿಲೆ ನೋಡೋಕ್ಕೂ ಆಗಲ್ಲ, ಕಿವಿಲೆ ಕೇಳೋಕ್ಕೂ ಆಗಲ್ಲ. ವಯವ್ವ ಏನಾಗಲ್ಲ ಬಿಡ ಶಾಂತಕ್ಕ, ಆರಾಮಕ್ಕತ್ ಬಿಡು, ಏನಾಗಲ್ಲ. ನಿನ್ನ ಪುಣ್ಯ. ಈಗ ನೋಡ್ತೀಲ್ಲ, ಪಾಪ ಗಂಡು ಹುಡ್ರಾದ್ರು ಸೀರೆ ಉಟ್ಕೊಳಂಗಾಗಿ, ಚೂಡಿದಾರ ಹಾಕ್ಕೊಳಂಗಾಗಿ, ಕಿವ್ಯಾನ ಹಾಕ್ಕೊಳಂಗಾಗಿ ಏನೇನೆಲ್ಲ ಆಗ್ತಿರ್ತೈತೆ ಅಂತೇಳಿ ಹಂಗೊಂದಾಗಿಲ್ಲ ನಿನ್ನ ಮಗ್ಗ. ಏನಾಗಲ್ಲ, ಎಲ್ಲ ಇದಾಕತಿ. ಸುಮ್ಮನಿರು, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನು ದೇವ್ರದನ ಸುಮ್ಮನಿರು.